ಫೋಟೋ ಅದನ್ನ ಅಯ್ಯ ಬಿಡಿ, ಅದು ಕ್ರಿಸ್ಪಿಗೆ ಬರುತ್ತೆ. ಓಕೆ ಹೋಗ್ಲಿ, ಲೇಟಾಗಿ ಹೋಗೋದು, ಅದು ಅಭ್ಯಾಸ ಆಗಿಬಿಟ್ಟಿದೆ ಅವಳಿಗೆ. ನೋಡಿ, ಮನೇಲಿ ಒಂಥರ ಅಂದರೆ ಇಲ್ಲೂ ಒಂಥರ. ಇಲ್ಲಿ ಕಸ್ಟಮರ್ ಹತ್ರನೂ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ನನ್ನ ವೈಫು. ಹಾಂ, ಗುಡ್ ಮಾರ್ನಿಂಗ್ ಗೈಸ್, ಶುಭೋದಯ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಎನರ್ಜಿಯಾಗಿ ದೀಪ ಹಚ್ಚೋಣ ಅಂತ ದೀಪ ಹಚ್ಚಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡೇ ಇವತ್ತು ಈ ಥರ ಸ್ಟಾರ್ಟ್ ಆಗ್ತದೆ. ಭಗವಂತನ ಕೃಪೆ ಎಲ್ಲರ ಮೇಲೂ ಇರಬೇಕು. ಮತ್ತು ಏನು ಸೊ ಗೈಸ್, ಆಫೀಸ್ಗೆ ರೆಡಿ ಆಗಿದ್ದೀನಿ, ಟೈಮ್ ಆಗಿದೆ. ಇವತ್ತು ಎಷ್ಟೊಂದು ಟಾಸ್ಕ್ ಇದೆ. ನನಗೆ ಡೈಲಿ ಟಾಸ್ಕ್ ಅನ್ನೋದು ಕಾಮನ್. ಮಂಡೇ ಟು ಸ್ಯಾಟರ್ಡೇ ಕಂಪ್ಲೀಟ್ಲಿ ಟಾಸ್ಕಲ್ಲೇ ಇರ್ತೀನಿ. ಮಧ್ಯಾಹ್ನ ಬೆಳಗ್ಗೆ ಸಾಯಂಕಾಲ ಅನ್ನೋದು ಏನೂ ಇಲ್ಲ, ಕೆಲಸ ತುಂಬ ಇರುತ್ತೆ. ಹಾಗಾಗಿ ನನ್ನ ವೈಫೂ ರೆಡಿ ಆಗಿಬಿಟ್ಟಿದ್ದಾರೆ ಆಫೀಸ್ಗೆ. ಚಿನಿ ರೆಡಿ ಆದಾ? ಸೊ ಅವರು ರೆಡಿ ಆಗಿಬಿಟ್ಟಿದ್ದಾರೆ. ಬಾಕ್ಸ್ಗೆ ಹಾಕೊಂಡಮ್ಮು, ಬಾಕ್ಸ್ಗೆ ಹಾಕೊಂಡ ಎಲ್ಲ ರೆಡಿ. ಅವರು ಫುಲ್ ರೆಡಿ, ಅವ್ರು ಇವತ್ತು ಫುಲ್ ರೆಡಿ. ಸೊ ಗೋಧಿ ದೋಸೆ ಮಾಡ್ತಾಯಿದ್ದಾರೆ ಇವತ್ತಿನ ಸ್ಪೆಷಲ್ ನಮ್ಮ ವೈಫು. ಅದನ್ನು ನನಗೆ ಗೋಧಿ ದೋಸೆ ಹಾಕೋಕ್ಕೆ ಬರೋಲ್ಲ. ಹೆಂಚಿಗೆ ಹಾಕಿದ ತಕ್ಷಣ ಅದು ಹಂಗೆ ಕೋಪ ಬಂದುಬಿಡುತ್ತೆ. ಹಿಂಗೆ ಎತ್ತಕ್ಕೆ ಹೋಗ್ತೀನಿ, ಹಂಗೆ ಕಚಾಪಿಚಿ ಆಗಿಬಿಡುತ್ತೆ. ಆದರೆ ನಮ್ಮ ಹೆಂಗಸರು ಮಾತ್ರ ಪೇಷನ್ಸಲ್ಲಿ ದೋಸೆ ಹಾಕ್ಕೊಂಡು ಉಯ್ಕೊಂಡು ಹೋಗ್ತಾರೆ. ಅವರು ಮಾತ್ರ ನೀಟಾಗಿ ಹಾಕ್ಕೊಂಡು ನೀಟಾಗಿ ಉಯ್ಕೊಂಡು ಹೋಗ್ತಾರೆ. ಹೌದು. ಒಟ್ನಲ್ಲಿ ಅವ್ರು ಏನೇ ಕೆಲಸ ಮಾಡಲಿ ಗೈಸ್, ನಮಗೆ ಕೆಲಸ ಇಕ್ದಿರ ಅವ್ರು ಏನೂ ಕೆಲಸ ಮಾಡಲ್ಲ. ಅವರು ಅದು ಮಾಡಿಬಿಡು, ಇದು ಮಾಡಿಬಿಡು. ನಾನೇನಾರ ಕೆಲಸ ಮಾಡಬೇಕು ಅಂದರೆ ಗೈಸ್, ನಾನು ಇವ್ರಿಗೆ ತೊಂದರೆನೇ ಮಾಡಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇರ್ತೀನಿ. ಇವರು ನನಗೆ ಸಾಕಷ್ಟೆ. ಇವ್ರು ಮಾತ್ರ ಕೆಲಸ ಮಾಡುವಾಗ ಅದು ಮಾಡಿಬಿಡು, ಇದು ಮಾಡಿಬಿಡು, ಇದು ಎತ್ಬಿಡು, ಅದು ಎತ್ಬಿಡು, ಎಲ್ಪರ್ ಥರ ಎಲ್ಲದರಲ್ಲೂ ಇದು ಮಾಡ್ತಾನೆ ಇರ್ತಾರೆ. ಇವಾಗ ಅವ್ರೇನು ಮಾತಾಡೋ ಮೂಡಿರಲಿಲ್ಲ, ಯಾಕಂದರೆ ತುಂಬ ಹರಿದಿದ್ದಾರೆ ಅವರು. ಆಯಿತು, ಹಾಕಿದ್ದೀನಿ. ಬೇರೆ ಏನೇನು ಪ್ರತಿ ಸಲನೂ ಹಾಕುವಾಗ್ಲೂ ಹಿಂಗೆ ತಿರುಗಿಸ್ಕೊಂಡೇ ಹಾಕಬೇಕು. ಓಕೆ, ಯಾರು ಇವಾಗೆ ಗೊತ್ತಾಯ್ತಾ ಗೈಸ್ ಯಾರು ಮಾಸ್ಟರ್ ಚೆಫು ಅಂತ? ನಮ್ಮ ಹೆಂಗಸರು ಮಾಸ್ಟರ್ ಚೆಫು. ಇದರೆಲ್ಲ ಅವರೇ ಹೆವಿ. ಬಟ್ ಹಿಂಗೆಲ್ಲ ಆಗ್ಬಿಡುತ್ತಲ್ಲ ಚಿನಿ? ಅದು ಹಂಗೆ ಚಿನಿ ಆಗೋದು, ಅದೇ ನಾರ್ಮಲ್ ದೋಸೆ. ಇನ್ನು ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಅದನ್ನು ಅಯ್ಯ ಬಿಡಿ, ಅದು ಕ್ರಿಸ್ಪಿಗೆ ಬರುತ್ತೆ. ಓಕೆ 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 ಸರಿ ಆಯಿತು. ಓಕೆ ಗೈಸ್, ಸೊ ರೆಡಿ ಆಗ್ತಾಯಿದ್ದಾರೆ, ನಾನು ರೆಡಿ ಆಗ್ತಾಯಿದ್ದೀನಿ. ಆಲ್ಮೋಸ್ಟ್ ನಂದು ಆಗೋಯ್ತು. ಸೊ ಗೈಸ್, ಆಫೀಸಿಗೆ ರೆಡಿ. ನಾನು ರೇಖಾ. ಇನ್ನೊಂದು ತೋರಿಸ್ಬೇಕು ನೋಡಿ, ಪೆರಿವಾ ಏನು ಗ್ರ್ಯಾಂಡಾಗಿ ಕಾಣಿಸ್ತಾ ಇದ್ದಾರೆ. ಪೆರಿವಾ ಎಲ್ಲರ ಮೇಲೆ ಆಶೀರ್ವಾದ ಆಗಲಿ. ಆಫೀಸ್ಗೆ ಹೊರಡ್ತಾಯಿದ್ದೀನಿ. ರೇಖಾ ಏನೇ ಮಾಡಿದ್ರು ಆಫೀಸ್ಗೆ ಬೇಗ ಹೋಗಲ್ಲ ಅವಳು. ತುಂಬ ಎಷ್ಟು ಕಂಟ್ರೋಲ್ ಮಾಡಿದ್ರು ಅವಳನ್ನ ನೆಕ್ಸ್ಟ್ ಡೇ ಇರೋಕ್ಕಾಗಲ್ಲ ನಾನು. ಸೊ ಓಡ್ತಾಯಿದ್ದೀನಿ, ಲೈಟ್ ಆಫ್ ಮಾಡಿಬಿಡ್ತಾಳೆ ಇವಾಗ. ಓಕೆ ಗೈಸ್, ನೋಡೋಣ. ಹೇ ಗೈಸ್, ಹೇಳಿದ್ನಲ್ಲ ಬೆಳಗ್ಗೆ ಆಫೀಸಲ್ಲಿ ಟಾಸ್ಕ್ ಇದೆ ಅಂತ, ಹೆವಿ ಟಾಸ್ಕು. ಸೊ ಏನು ಮಾಡ್ತಾಯಿದ್ದೀನಿ ನಾನು ಅಂದರೆ, ಇಲ್ಲೊಂದು ಸ್ಕ್ಯಾನರ್ ಮಿಷಿನ್ ಇದೆ, ಇಲ್ಲೊಂದು ಸಾಫ್ಟ್ವೇರ್ ಇದೆ. ಸಿಸ್ಟಮಲ್ಲಿ ನಮ್ಮದು ಮಂತ್ಲಿ ಆ್ಯಕ್ಟಿವಿಟೀಸ್ ವೌಚರ್ಸ್ ಎಲ್ಲ ಸ್ಕ್ಯಾನ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಯಾಕೆಂದರೆ ಸಾಫ್ಟ್ ಕಾಪಿ ಇದ್ದರೆ ತುಂಬ ಅನುಕೂಲ. ಯಾವಾಗ ಬೇಕಂದ್ರೂ ಆ ವೌಚರ್ಸ್ ತೆಗಿಬೋದು. ಯಾರನ್ನ ಕೇಳಿದ್ರೆ ಆ ವೌಚರ್ಸ್ ಕೊಡ್ಬೋದು. ಮತ್ತು ಆಡಿಟಿಂಗ್ ಟೈಮಲ್ಲಿ ಏನಾದರೂ ಹಾರ್ಡ್ ಕಾಪಿ ಮಿಸ್ ಆಗಿದ್ದರೆ ಆವಾಗ ಸ್ಕ್ಯಾನ್ ಕಾಪಿ ಇರುತ್ತೆ, ಅದನ್ನು ತೆಗೆದ್ಬಿಟ್ಟು ಸಾಫ್ಟ್ ಕಾಪಿ ತೋರಿಸಿದ್ರೆ ಅವಾಗ ತುಂಬ ಅನುಕೂಲ ಆಗುತ್ತೆ. ಇದು ನಮ್ಮ ಸರ್ರು ಇನ್ವೆಂಟ್ ಮಾಡಿದ್ದು. ಸೊ ಈ ಥರ ಹಾರ್ಡ್ ಕಾಪಿನೂ ಇಟ್ಕೊಬೇಕು, ಸಾಫ್ಟ್ ಕಾಪಿನೂ ಇಟ್ಕೊಬೇಕು ಅಂತ ಅದೇ ಪ್ರಾಕ್ಟೀಸ್ ನಮ್ಮ ಆಫೀಸಲ್ಲಿ ನಡೀತಾ ಇರುತ್ತೆ. ಅದನ್ನು ನನಗೆ ಟ್ರೈನಿಂಗ್ ಕೊಟ್ಟು ಮಾಡಿಸಿದ್ರು ನಮ್ಮ ಕೆ ಸರ್ರು. ಸೊ ಹಂಗಾಗಿ ಎವ್ರಿ ಮಂತ್ ಫಸ್ಟ್ ವೀಕಲ್ಲಿ ಬಿಫೋರ್ 15th ಸೊ ಎಲ್ಲ ಪ್ರೀವಿಯಸ್ ಮಂತ್ದು ಎಲ್ಲ ವೋಚರ್ಸು ಸ್ಕ್ಯಾನ್ ಮಾಡಿಬಿಡ್ತೀವಿ. ಸ್ಕ್ಯಾನ್ ಮಾಡಿಬಿಟ್ಟು ಡಾಕ್ಯುಮೆಂಟ್ಸ್ನ ಇಟ್ಬಿಡ್ತೀವಿ. ಸೊ ಅವಾಗ ಸೇಫಾಗಿರುತ್ತೆ, ಡೇಟಾ ಸಿಸ್ಟಮಲ್ಲೂ ಸೇಫಾಗಿರುತ್ತೆ. ಹಾರ್ಡ್ ಕಾಪಿನೂ ಇರುತ್ತೆ. ಹಾರ್ಡ್ ಕಾಪಿ ಯಾವಾಗಲೂ ವರ್ಷಕ್ಕೊಂದು ಫುಲ್ ಫೈಲಿಂಗ್ ಮಾಡಿ ಬಾಕ್ಸ್ ಫೈಲಲ್ಲಿ ನಾವು ಇಟ್ಕೊಂಡಿರ್ತೀವಿ ಎಲ್ಲ ಹಾರ್ಡ್ ಕಾಪಿ. ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ನೀವು ಅಷ್ಟೇ, ನಿಮ್ದು ಯಾವುದಾನ ಮನೇಲಿ ಸಣ್ಣ ಪುಟ್ಟ ಡಾಕ್ಯುಮೆಂಟ್ಸ್ ಇದ್ದರೆ ಸ್ಕ್ಯಾನ್ ಮಾಡಿ ನಿಮ್ಮ ಡೇಟಲ್ಲಿ ಫೈಲ್ ಮಾಡ್ಕೊಳ್ಳಿ, ಗೂಗಲ್ ಡ್ರೈವಲ್ಲಿ ಹಾಕ್ಕೊಳ್ಳಿ. ಆವಾಗ ಹಾರ್ಡ್ ಕಾಪಿ ಮಿಸ್ ಆದ್ರೂ ನಿಮಗೆ ಸಾಫ್ಟ್ ಕಾಪಿ ಸಿಗುತ್ತೆ, ಈಸಿ ಆಗುತ್ತೆ. ಆವಾಗ ಏನೂ ನೀವು ವರಿ ಮಾಡೋ ಅವಶ್ಯಕತೆ ಇರಲ್ಲ. ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಇದೊಂದು ಸಾಫ್ಟ್ವೇರು. ಈ ಥರ ಎಲ್ಲ ಸ್ಕ್ಯಾನ್ ಮಾಡಿ ಇದರ ಹಾರ್ಡ್ ಕಾಪಿ, ಇದರ ಫೈಲ್ ಇರುತ್ತೆ. ಸೊ ಇದೆಲ್ಲ ಫೈಲ್ ಈ ಥರ ಹಿಂಗೆ ಬಾಕ್ಸ್ ಫೈಲಲ್ಲಿ ಇರೋದೆಲ್ಲ ನೀಟಾಗಿ ಸ್ಕ್ಯಾನರಲ್ಲಿ, ಈ ಥರ ಸ್ಕ್ಯಾನರ್ HP ಸ್ಕ್ಯಾನರ್ ಪ್ರಿಂಟರಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಇಟ್ಕೊಂಬಿಟ್ರೆ
ಡೇಟಾ ಸೇಫಾಗಿರುತ್ತೆ. ಡೇಟಾ ಯಾವಾಗಲೂ ಸೇಫಾಗಿ ಇಟ್ಕೊಬೇಕು ನಾವು. ಈಸಿ ಅವಾಗ ಯಾವ ಮೂಮೆಂಟಲ್ಲಾದರೂ ನಾವು ಆಡಿಟರ್ಸ್ ಕೇಳಿದ್ರೆ ಆವಾಗ ಅವರು ಕೊಟ್ಬಿಡ್ಬೋದು. ಯಾರೇ ಬಿಸ್ನೆಸ್ ಮಾಡ್ತಾ ಇರಲಿ, ಮತ್ತು ಮನೆಯಲ್ಲಿ ಯಾವುದನ್ನ ಡಾಕ್ಯುಮೆಂಟ್ಸ್ ಇರಲಿ, ಮತ್ತು ನಿಮ್ಮದೇನಾದರೂ ಪರ್ಸ್ನಲ್ ಡಾಕ್ಯುಮೆಂಟ್ಸ್ ಇರಲಿ, ನಿಮ್ಮ ಹತ್ರ ಸ್ಕ್ಯಾನರ್ ಇಲ್ಲ ಅಂದರೂ ಸಿಸ್ಟಮ್ ಇಲ್ಲ ಅಂದರೂ ನೀವು ಈಚೆ ಕಡೆ ಹೋಗಿ ಸ್ಕ್ಯಾನ್ ಮಾಡಿಕೊಂಡು ಅದನ್ನು ಡಾಕ್ಯುಮೆಂಟ್ ಫೈಲಲ್ಲಿ ನೀವು ಹಾಕ್ಕೊಂಡು ಗೂಗಲ್ ಡ್ರೈವಲ್ಲಿ ಇಟ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ. ತುಂಬ ಆಪ್ಷನ್ ಇದೆ. ಇವಾಗಂತೂ ಮೈನ್ ಡೇಟಾನೇ ಮಾತಾಡೋದು. ಡೇಟಾ ಇಲ್ಲ ಅಂದರೆ ಏನೂ ಇಲ್ಲ. ನೀವು ಸುಮ್ಮನೆ ಬಾಯಲ್ಲಿ ಹೋಗಿ ಅದಿತ್ತು ಇದಿತ್ತು ಹಿಂಗಿತ್ತು ಅಂತ ಹೇಳಿದ್ರೆ ಆಗಲ್ಲ. ಅದೇ ನೀವು ಎತ್ಕೊಂಡೋಗಿ ಯಾರಿಗೇ ಆಗಲಿ, ಎಲ್ಲ ವಿಚಾರದಲ್ಲಾಗಲಿ, ಗೌರ್ಮೆಂಟ್ ಆಫೀಸ್ಗಾಗಲಿ, ಇಲ್ಲಾಂದರೆ ಪ್ರೈವೇಟ್ ಆಫೀಸ್ಗಾಗಲಿ, ಇಲ್ಲಾಂದರೆ ಕೋರ್ಟ್ಗಾಗಲಿ, ಇಲ್ಲಾಂದರೆ ಪೊಲೀಸ್ ಸ್ಟೇಷನ್ಗಾಗಲಿ, ಎನಿಥಿಂಗ್ ನೀವು ಹೋಗಿ ಡೇಟಾ ತೊಗೊಂಡೋಗಿ ತೋರಿಸಿದ್ರೆ ಅವಾಗ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಎಲ್ಲದಕ್ಕೂ ಡೇಟಾ ಇಂಪಾರ್ಟೆಂಟ್. ಸೊ ಏನೇ ಇದ್ರೂ ನಿಮ್ಮ ಹತ್ರ ಡೇಟಾ ಇದ್ರೂ ಒಂದು ಸಾಫ್ಟ್ ಕಾಪಿನೂ ಇಟ್ಕೊಳ್ಳಿ, ಹಾರ್ಡ್ ಕಾಪಿನೂ ಇಟ್ಕೊಳ್ಳಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಅದನ್ನು ತೋರಿಸ್ಬೇಕಾಗಿತ್ತು ನಿಮಗೆ, ಅದಕ್ಕೆ ತೋರಿಸಿದೆ ಒಂದು ಇನ್ಫಾರ್ಮೇಷನ್ ಅಷ್ಟೇ ಗೈಸ್. ಸೊ ನಾನು ಕೆಲಸ ಮುಗಿಸ್ಬಿಡ್ತೀನಿ. ನನ್ನ ಕೆಲಸ ಇನ್ನೊಂದು ಹೋಗುತ್ತೆ ಸುಮಾರು ಹೊತ್ತು, 4-5 ಫೈಲ್ ಇದೆ, ಅದೆಲ್ಲ ಮುಗಿಸ್ಕೊಂಬಿಟ್ರೆ ಸೊ ಇವತ್ತಿನ ಟಾಸ್ಕ್ ಮುಗೀತು. ನಾಳೆ ಇನ್ನೊಂದು ಟಾಸ್ಕ್ ಇದೆ. ಡೈಲಿ ಒಂದೊಂದು ಟಾಸ್ಕ್, ಜೀವನನೇ ಟಾಸ್ಕ್ ಗೈಸ್. ಗುಡ್ ಈವ್ನಿಂಗ್ ಎಲ್ಲರಿಗೂ. ಬಾರ್ಬಿಕ್ಯೂ ಓಪನ್ ಆಗಿದೆ. ಸೊ ಇಲ್ಲಿ ನೀವು ಕಾಣಿಸ್ತಾ ಇರೋದು ಸೋಯಾ ಚಾಪು. ಬಿಸಿ ಸೋಯಾ ಚಾಪ್ ತಿನ್ನಬೇಕು ಅಂದರೆ JP ನಗರಲ್ಲಿರೋ ನನ್ನ ಬಾರ್ಬಿಕ್ಯೂ ಶಾಪಿಗೆ ಬನ್ನಿ. JP ನಗರ್ ಫಸ್ಟ್ ಫೇಸ್ ಆಕ್ಸ್ಫರ್ಡ್ ಸ್ಕೂಲ್ ಕಾಲೇಜ್ ಹತ್ರ ಬಂದರೆ ಬಿಸಿ ತಿನ್ಬೋದು. ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅಡ್ರೆಸ್ ತಿಳಿಸ್ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ. ಕನಸಿನ ದಾರಿ. ದಾರಿ DAA. ಸಾಕು. ಪೈನಾಪಲ್ ಅಂತೂ ಮಾತಾಡಂಗೆ ಇಲ್ಲ, ಬಾಯಲ್ಲಿಟ್ರೆ ಹಂಗೆ ಸೂಪರಾಗಿರುತ್ತೆ. ನಾವು ಕುಂತ್ರು ತಪ್ಪ ನಿಂತ್ರು ತಪ್ಪ ಅಲ್ವಾ? ಹೆಂಗೆ ಅಂದ್ರೆ ಕ್ಯಾಮ್ರಾದಲ್ಲಿ ಇವಾಗ ಇದು ಹಾಕಿಲ್ವಾ? ನಾನು ಮಾತೇ ಆಡಂಗಿಲ್ಲ. ಥ್ಯಾಂಕ್ ಯು ಸರ್. ನೋಡಿ, ಮನೇಲಿ ಒಂಥರ ಅಂದರೆ ಇಲ್ಲೂ ಒಂಥರ. ಇಲ್ಲಿ ಕಸ್ಟಮರ್ ಹತ್ರನೂ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ನನ್ನ ವೈಫು. ಹಾಂ, ಪಾಪ ಸರ್ರು ಕೇಳಿದ್ರು ಯಾವ ಚಾನೆಲ್ ಅಂತ. ಸರ್ ಕನಸಿನ ದಾರಿ ಅಂತ ಹೇಳಿದೆ, ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರು. ಇವಾಗ ನೋಡಿದ್ರೆ ಕ್ಯಾಮ್ರಾ ಇಟ್ಬಿಟ್ಟಿದ್ದಾರೆ, ಮನೇಲಿ ಕುಂತ್ರು ತಪ್ಪು ನಿಂತರೂ ತಪ್ಪು ಅಂತ ಹೇಳ್ತಾ ಇದ್ದಾರೆ ಅಂತ ಅಲ್ಲೇ ಹೇಳ್ತಾವ್ರೆ. ಇನ್ನೊಂದು ಹಾಕು ಸೋಯಾ ಚಾಪ್. ಓಯ್ ಸರ್, ಥ್ಯಾಂಕ್ ಯು ಸರ್. ಸೊ ನಾನು ಯಾವಾಗೂ ಹೇಳ್ದಂಗೆ ಕಸ್ಟಮರೇ ನನಗೆ ಗೋಲ್ಡ್ ಥರ, ಅವರೇ ಬೆಳೆಸ್ಬಿಡ್ತಾರೆ ನನ್ನ. ಸೊ ಗೈಸ್, ಅಲ್ಲಿ ಇಬ್ಬರು ಇದ್ದಾರೆ ಸರ್ರು. ನಾನು ಹೇಳಿದೆ ಈ ಥರ ನನ್ನದೊಂದು ಚಾನೆಲ್ ಇದೆ ಅಂತ. ಸರ್ ಏನೂ ಮಾತಾಡಿಲ್ಲ. ಚಾನಲ್ ಯಾವುದು ಅಂತ ಕೇಳಿದ್ರು. ಸರ್ಗೆ ಕನ್ನಡ ಅರ್ಧಂಬರ್ಧ ಬರುತ್ತೆ, ಬಟ್ ಅಂದರೂ ಪರವಾಗಿಲ್ಲ. ಚಾನಲ್ ಯಾವುದು ಅಂತ ಕೇಳಿದ್ರು. ಕೇಳಿದ ತಕ್ಷಣ ಚಾನಲ್ ಹೇಳಿದೆ. ಟಕ್ಕನ್ ನನಗೆ ಫೋನ್ ಕೊಟ್ಟರು, ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ. ಯಾಕೆಂದರೆ ನನ್ನ ಕಸ್ಟಮರೇ ನನ್ನ ಬೆಳೆಸ್ತಾ ಇರೋದಿಲ್ಲಿ. ಸರ್, ದಿಸ್ ಇಸ್ ದ ಚಾನಲ್. ಸೊ ಜನ ಇಲ್ಲ ಅಂದರೆ ನಾವಿಲ್ಲ ಫ್ರೆಂಡ್ಸ್. ಅದನ್ನು ತೋರಿಸ್ಬೇಕಾಗಿತ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಸರ್, ಥ್ಯಾಂಕ್ ಯು. ಇಲ್ಲೇ ನೋಡಿದ್ರಿ ತಾನೇ ನೀವು, ಲೈವ್ ಎಕ್ಸಾಂಪಲ್ ಕೊಟ್ಟೆ ನಾನು ನಿಮಗೆ. ನೋಡಿ, ಮೈಕ್ ಇದ್ದರೆ ಕ್ಯಾಮ್ರಾ ಆನ್ ಆಗಿದ್ದರೆ ನಮ್ಮ ಹೆಂಗಸರು ಏನೂ ಮಾತಾಡಲ್ಲ, ಆಯಿತಾ? ಕ್ಯಾಮ್ರಾ ಆಫ್ ಇದ್ದರೆ ಎಷ್ಟು ಮಾತಾಡ್ತಾರೆ ಅಂದರೆ ಅಷ್ಟು ಮಾತಾಡ್ತಾರೆ. ಅವ್ರನ್ನ ಇಷ್ಟು ವರ್ಷ ನಾನು ಮದುವೆ ಆಯಿತು, ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಸರ್, RPs ಬರುತ್ತೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ, ವ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಕಂಟ್ರೋಲಿಗೆ ಬಂದುಬಿಟ್ರು. ಟೈಮ್ಗೆ ಎದೊಳ್ತಾರೆ, ಟೈಮ್ಗೆ ಊಟ ಮಾಡ್ತಾರೆ, ಮನೇಲೆಲ್ಲ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಏನು ನೋಡಿ, ಡ್ಯೂಟಿಗೆ ಬಗ್ಗೆ ನಾನು ಮಾತಾಡಲ್ಲ ಆಮೇಲೆ. ಯಾಕೆಂದರೆ ಮನೆಗೆ ಹೋದ್ಮೇಲೆ ನನ್ನ ಹಾಕೊಂಡ್ಬಿಡ್ತಾರೆ. ನಮ್ಮ ಮನೆದೆಲ್ಲ ವಿಚಾರ ಈಚೆ ಕಡೆ ಹೇಳ್ತಾ ಇದೆಯಾ ನೀನು ಅಂತ. ಅದಕ್ಕೆ ನಾನು ಚಾನ್ಸ್ ಕೊಡಲ್ಲ. ನಮ್ಮ ಹೆಂಗಸ್ರೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಸರ್, ಪ್ಯಾಕ್ ಮಾಡಲಾ? ಸೊ ಬಾರ್ಬಿಕ್ಯೂ ಮುಗೀತು. ಸೊ ಲಾಸ್ಟ್ ಆರ್ಡ್ರ್ ಕೊಡ್ತಾಯಿದ್ದೀನಿ.
ಅಷ್ಟೇ ಮನೆಗೆ ಹೋಗಿ ಬಾರ್ಬಿಕ್ಯೂದೆಲ್ಲ ಎತ್ತಿಟ್ಬಿಟ್ಟು ಮಲ್ಗೋಕ್ಕೆ ಕರೆಕ್ಟಾಗಿರುತ್ತೆ. ಸೊ ಬೆಳಗ್ಗೆಯಿಂದ ನೋಡಿದ್ರಿ ಕೆಲಸ, ಆಫೀಸ್ ಕೆಲಸ, ಬಾರ್ಬಿಕ್ಯೂ ಪ್ಲಸ್ ಇವಾಗ ಬಾರ್ಬಿಕ್ಯೂ ಲೆಂಡು ಕತ್ಲೆ ಬೇರೆ ಆಗಿದೆ. ಹೋಗಿ ರೆಸ್ಟ್ ಮಾಡಿದ್ರೆ ಸಾಕಾಗಿದೆ. ಸೊ ಬಿಸಿ ಬಿಸಿ ಪನ್ನೀರ್ ತಿನ್ನಬೇಕು ಅಂದರೆ ನಾನು ಬಾರ್ಬಿಕ್ಯೂ ಶಾಪಿಗೆ ಬನ್ನಿ, JP ನಗರಲ್ಲಿ. ಡೇ ಸೂಪರಾಗಿತ್ತು ಮಾತ್ರ, ಯಾವಾಗಲೂ ಸೂಪರಾಗಿರುತ್ತೆ. ಬಟ್ ಹೇಳಲೇಬೇಕು, ಇವಾಗ ರೆಸ್ಟ್ ಮಾಡಿಬಿಟ್ರೆ ನಾಳೆ ಫುಲ್ ಚಾರ್ಜು ಮುಗೀತು. ಮತ್ತೆ ತೊಳಿ ಸರ್. ಗುಡ್ ನೈಟ್ ಸರ್. ಓಕೆ ಗೈಸ್, ಸೊ ಗ್ರೇಟಾಗಿತ್ತು ಡೇ, ತುಂಬ ಗ್ರೇಟ್. ಯಾವಾಗಲೂ ಹೇಳ್ದಂಗೆ ಮಲಗುವಾಗ ಫೋನ್ ನೋಡಬೇಡಿ, ಬೆಳಗ್ಗೆ ಬೇಗ ಎದ್ದೊಳಿ, ಎನರ್ಜಿ ಆಗಿರಿ, ಒಳ್ಳೆ ಹ್ಯಾಬಿಟ್ಸ್ ಇಟ್ಕೊಳ್ಳಿ, ಮತ್ತು ಬಾಡಿಗೆ ಎಕ್ಸಸೈಸ್ ಮಾಡಿ. 24 ಗಂಟೆಯಲ್ಲಿ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ನಿಮಗೆ ನೀವು ಟೈಮ್ ಕೊಟ್ಟು ಸ್ಟ್ರೆಚಸ್ ಇಲ್ಲ ಎಕ್ಸಸೈಸ್ ಮಾಡಿ. ಸೊ ಆರೋಗ್ಯವಾಗಿರ್ತೀರಾ ಅಂತ ಹೇಳ್ತಾ ಇವತ್ತು ಡೇ ನಾನು ಮುಗಿಸ್ತಾ ಇದ್ದೀನಿ. ಬಾರ್ಬಿಕ್ಯೂ ನೈಟ್ ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಶುಭರಾತ್ರಿ. ಮತ್ತೆ ನಾಳೆ ನೋಡೋಣ.